ನಮಸ್ಕಾರ. ದೇಶದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ಇಂಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಇಂಡಿಯಾ ನ್ಯೂಸ್ನ ಪ್ರಮುಖ ಸುದ್ದಿಗಳನ್ನು ನೋಡೋದಾದ್ರೆ, ಮಹಾರಾಷ್ಟ್ರ ಮಾಜಿ ಸಿಎಂ ಮೇಲೆ 40,000 ಕೋಟಿಯ ಆರೋಪ ಕೂಡ ಕೇಳಿ ಬಂದಿದೆ. ಆ ಆರೋಪ ಏನು ಅನ್ನೋದನ್ನ ಕೂಡ ನೋಡೋಣ. ಇನ್ನೊಂದು ಕಡೆ ಈಗಾಗಲೇ ಪಶುವೈದ್ಯ ಆಗಿರುವಂತಹ ಪ್ರಿಯಾಂಕಾ ರೆಡ್ಡಿ ಅವರ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದ್ದು ಹೇಗೆ, ಯಾವ ರೀತಿಗೆ ಚೆನ್ನೈ ಮಹಾಮಳೆ ಬರ್ತಾ ಇದೆ ಅನ್ನೋದರ ಜೊತೆಗೆ ಅಯೋಧ್ಯೆ ತೀರ್ಪು ಮರು ಪರಿಶೀಲನೆ ಮಾಡೋದಕ್ಕೆ ಮತ್ತೆ ಅರ್ಜಿಯನ್ನು ಹಾಕಲಾಗಿರುವ ಸುದ್ದಿಯನ್ನ ನೋಡೋದಕ್ಕಿಂತ ಮುಂಚೆ ಹೆಡ್ಲೈನ್ಸ್. 40,000 ಕೋಟಿ ಉಳಿಸಲು ಫಡ್ನವೀಸ್ ಸಿಎಂ ಆದ್ರಂತೆ. ಹೆಗಡೆ ಹೇಳಿಕೆ ಸುಳ್ಳು ಅಂದ ಫಡ್ನವೀಸ್. ನಿಜ ಆಗಿದೆ, ದೇಶದಲ್ಲಿ ಬೆಂಕಿ ಬೀಳುತ್ತೆ ಅಂತೂ ಎನ್ಸಿಪಿ. ಅತ್ಯಾಚಾರಿಗಳನ್ನ ಕಲ್ಲಿನಿಂದ ಹೊಡೆದು ಸಾಯಿಸಿ ಸಂಸತ್ನಲ್ಲಿ ಪ್ರತಿಧ್ವನಿಸಿದ ಪಶುವೈದ್ಯೆಯ ಅತ್ಯಾಚಾರ ಕೇಸ್. ಹೈದರಾಬಾದ್ನಲ್ಲಿ ಎಬಿವಿಪಿ ಪ್ರೊಟೆಸ್ಟ್. ತಮಿಳುನಾಡಿನಲ್ಲಿ ಮುಂದುವರಿದ ವರುಣನ ಆರ್ಭಟ. ಕೊಯಮತ್ತೂರಲ್ಲಿ ಮನೆ ಕುಸಿದು 15 ಜನ ಸಾವು. ಕೆರೆಗಳಂತಾದ ರಸ್ತೆಗಳು, ಮನೆಗೆ ನುಗ್ಗಿದ ನೀರು. ಅಯೋಧ್ಯೆ ತೀರ್ಪನ್ನ ಮತ್ತೆ ಪರಿಶೀಲಿಸಿ ಸುಪ್ರೀಂ ಮೆಟ್ಟಿಲೇರಿದ ಜಮಾತ್ ಉಲಾಮಾ ಸಂಘಟನೆ. ರಾಮ ಮಂದಿರ ನಿರ್ಮಾಣಕ್ಕೆ ಮತ್ತೆ ಆಗುತ್ತಾ ವಿಘ್ನ? ನಿತ್ಯಾನಂದನಿಗಿಲ್ಲ ನೆಮ್ಮದಿ. ಗುಜರಾತ್ನಿಂದ ಬಿಡದಿ ಕಡೆಗೆ ಶಿಷ್ಯರು. ಸ್ವಯಂ ಘೋಷಿತ ದೇವಮಾನವನಿಗೆ ಖಾಕಿ ಸರ್ಚಿಂಗ್. ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ 80 ಗಂಟೆಗಳ ಸಿಎಂ ಅವಧಿಯ ರಹಸ್ಯ ಬಯಲಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆ ಮಹಾ ರಹಸ್ಯವನ್ನ ಏಳೆಯಾಗಿ ಬಿಚ್ಚಿಟ್ಟಿದ್ದಾರೆ. 40,000 ಕೋಟಿ ಉಳಿಸಲು 80 ಗಂಟೆಗಳ ಕಾಲ ಸಿಎಂ ಆಗಿದ್ರು ಅಂತ ಹೇಳಿದ್ದಾರೆ. ಇದೆಲ್ಲ ಸುಳ್ಳು ಅಂತಿದ್ದಾರೆ ಫಡ್ನವೀಸ್. ಸುಮಾರು 40,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಶಿವಸೇನಾದವರು ಬಂದ್ರೆ ಆ 40,000 ಕೋಟಿ ರೂಪಾಯಿ ಹಣಕ್ಕೂ ಕೂಡ ತುಳಸಿ ನೀರು ಬಿಡ್ತಿದ್ರು. बिल्कुल गलत. इसमें सच होगा तो प्रधानमंत्री को कुर्सी छोड़नी पड़ेगी. ಮಹಾರಾಷ್ಟ್ರದಲ್ಲಿ ಭಾರಿ ಹೈಡ್ರಾಮಾದ ಬಳಿಕ ಮಹಾ ವಿಕಾಸ್ ಅಘಾಡಿ ಸರ್ಕಾರ ರಚನೆ ಮಾಡಿದೆ. ಶಿವಸೇನೆ, ಎನ್ಸಿಪಿ ಹಾಗೂ ಕಾಂಗ್ರೆಸ್ ಬಿಜೆಪಿಗೆ ಠಕ್ಕರ್ ಕೊಟ್ಟು ಸರ್ಕಾರ ರಚನೆ ಮಾಡಿವೆ. ಆದರೆ ಮಹಾ ವಿಕಾಸ್ ಅಘಾಡಿ ಸರ್ಕಾರ ರಚನೆಗೂ ಮುನ್ನ ನಡೆದ ಹೈಡ್ರಾಮಾದಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ರು. ಬಳಿಕ ಬಹುಮತ ಸಿಗದೆ ಪ್ರಮಾಣ ವಚನ ಸ್ವೀಕರಿಸಿದ 80 ಗಂಟೆಯಲ್ಲಿ ರಾಜೀನಾಮೆ ನೀಡಿದ್ರು. ಈಗ ಸಂಸದ ಅನಂತಕುಮಾರ್ ಹೆಗಡೆ ಫಡ್ನವೀಸ್ 80 ಗಂಟೆ ಸಿಎಂ ಆಗಿ ಮಾಡಿದ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಸುಮಾರು 40,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಿಎಂ ಇದರಲ್ಲಿತ್ತು, ಅವರ ನಿಯಂತ್ರಣದಲ್ಲಿತ್ತು. ಇವರು ಕಾಂಗ್ರೆಸ್ನವರು ಮತ್ತು ಎನ್ಸಿಪಿ ಅವರು, ಶಿವಸೇನಾದವರು ಬಂದ್ರೆ ಖಂಡಿತವಾಗಿ ಆ 40,000 ಕೋಟಿ ರೂಪಾಯಿ ಹಣಕ್ಕೂ ಕೂಡ ತುಳಸಿ ನೀರು ಬಿಡ್ತಿದ್ರು. ಬೇರೆ ಬೇರೆ ಖಂಡಿತವಾಗಿ ಅದು ಅಭಿವೃದ್ಧಿಗೆ ಹೋಗ್ತಿರ್ಲಿಲ್ಲ. ಅದಷ್ಟು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಕೇಳಿದ್ರಲ್ಲ ಸಂಸದ ಅನಂತಕುಮಾರ್ ಹೆಗಡೆ ಅವರ ಮಾತನ್ನ. ಮಹಾರಾಷ್ಟ್ರದ 40,000 ಕೋಟಿಯನ್ನ ಉಳಿಸಲು ಫಡ್ನವೀಸ್ ಸಿಎಂ ಆದ್ರಂತೆ. ಆ 40,000 ಕೋಟಿಯನ್ನ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರಂತೆ. ಈ ಹಣವನ್ನ ರಕ್ಷಣೆ ಮಾಡದಿದ್ದಿದ್ರೆ ಕಾಂಗ್ರೆಸ್, ಎನ್ಸಿಪಿ ಹಾಗೂ ಶಿವಸೇನೆ ನುಂಗಿ ನೀರು ಕುಡಿತಿತ್ತಂತೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ದೇವೇಂದ್ರ ಫಡ್ನವೀಸ್ ಇದೆಲ್ಲ ಸುಳ್ಳು ಅಂದಿದ್ದಾರೆ. ನಾವು ಯಾವುದೇ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಲ್ಲ ಅಂತಿದ್ದಾರೆ ಫಡ್ನವೀಸ್. कि महाराष्ट्र की सरकार ने 40,000 करोड़ या जो भी कुछ अमाउंट कहा गया हो, ये केंद्र सरकार को वापस किया, पूरे तरीके से गलत है. मैं इसको सिरे से नकारता हूं. जो बुलेट ट्रेन है वो एक केंद्र सरकार की कंपनी के तहत तैयार हो रही है. वैसे भी चाहे वो बुलेट ट्रेन हो, चाहे कोई और चीज हो, न केंद्र सरकार ने महाराष्ट्र से कोई पैसा मांगा, न महाराष्ट्र ने कोई पैसा दिया. और इसलिए बिल्कुल गलत इस प्रकार का ये बयान है, या बिल्कुल गलत इस प्रकार की खबर है. ಇನ್ನು ಇದು ನಿಜವಾಗಿದ್ರೆ ದೇಶಾದ್ಯಂತ ಹೋರಾಟ ಮಾಡ್ತೇವೆ, ಬೆಂಕಿ ಹಚ್ಚುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಎನ್ಸಿಪಿ ಮುಖಂಡ ನವಾಬ್ ಮಲಿಕ್. ಹಾಗೆ ಬಿಜೆಪಿ ವಿಶ್ವಾಸಘಾತುಕ ಕೆಲಸ ಮಾಡಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಶಿವಸೇನೆ ಮುಖಂಡ ಸಂಜಯ್ ರಾವತ್. 40,000 करोड़ रुपया केंद्र का वापस भेजा गया. हमें लगता है अगर ये संभव तो नहीं है. अगर हुआ होगा तो प्रधानमंत्री को इस्तीफा देने के अलावा कोई उनके पास उपाय नहीं बचेगा. हो रहा होगा इसी तरह से पैसे भेजे जाएंगे, वापस ले जाया जाएगा. ये कभी देश बर्दाश्त नहीं करेगा. इसमें सच होगा तो प्रधानमंत्री को कुर्सी छोड़नी पड़ेगी. ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಎನ್ಸಿಪಿ ಮುಖ್ಯಸ್ಥ ಶರದ್ ನೋ ರಿಯಾಕ್ಷನ್ ಅಂದಿದ್ದಾರೆ.
सर ये जो 40,000 करोड़ की बात हो रही है, ये फडणवीस को इसलिए स्वेरिंग इन में डाला गया था ताकि पैसे ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಬಿಜೆಪಿಯವರು ಏನಂತಾರೆ ನೀವೇ ಕೇಳಿ. ಅದು ಯಾವುದೋ ಕುಹಕವಾಗಿ ಹೇಳಿರುವಂತ ಮಾತುಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳಾಗಿ ಓಡಾಡ್ತಾ ಇರುವಂತ ಫೇಕ್ ನ್ಯೂಸ್ ಇರ್ಬೋದು. ದಯಮಾಡಿ ನಾನು ಅನಂತ್ ಕುಮಾರ್ ಹೆಗಡೆ ಅವರಿಗೂ ಕೂಡ ವಿನಂತಿ ಮಾಡ್ತೀನಿ, ಇದನ್ನು ಅಧ್ಯಯನ ಮಾಡಿ ವರದಿ ತರಿಸ್ಕೊಳ್ಳಿ, ಅದರ ನಂತರ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಡಿ ಅನ್ನುವಂಥ ವಿನಂತಿಯನ್ನು ನಾನು ಅವರಿಗೆ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಸುಮ್ನಿರ್ಲಾರದೆ ಇರುವೆ ಬಿಟ್ಕೊಂಡ್ರಂತೆ ಅನ್ನೋ ಹಾಗಿದೆ ಸಂಸದ ಅನಂತ್ ಕುಮಾರ್ ಹೆಗಡೆ ಮಾತು. ಇವರು ನಿಜ ಅಂದ್ರೆ ಮಹಾರಾಷ್ಟ್ರದ ಬಿಜೆಪಿ ನಾಯಕರು ಮಾತ್ರ ಇದೆಲ್ಲ ಸುಳ್ಳು ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೊ ಅನಂತ್ ಕುಮಾರ್ ಹೆಗಡೆ ಅವರ ಮಾತಿನ್ನು ಯಾವ್ಯಾವ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೋ ಕಾದು ನೋಡಬೇಕು. ಇನ್ನು ಪಶುವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಿದೆ. ಸಂಸತ್ತಲ್ಲಿ ಇವತ್ತು ಇದೇ ಪ್ರಕರಣ ಪ್ರತಿಧ್ವನಿಸಿತು. ಸ್ವಲ್ಪ ಆಕ್ರೋಶಗೊಂಡ ಜಯಾ ಬಚ್ಚನ್ ಅತ್ಯಾಚಾರಿಗಳಿಗೆ ಹೊಡೆದು ಸಾಯಿಸಬೇಕು ಅಂತ ಹೇಳಿದ್ರು. ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಅವರ ಸೇಫ್ಟಿ ತಂತ್ರ ಅವರಿಗೆ ತಿರುಗುಬಾಣ ಆಗಿದೆ. These kind of people need to be brought out in public and lynched. ಇಡೀ ದೇಶದ ಜನರಲ್ಲಿ ಆಕ್ರೋಶ. ಅತ್ಯಾಚಾರಿಗಳನ್ನ ನೇಣಿಗೆ ಹಾಕಿ ಗುಂಡಿಟ್ಟು ಸಾಯಿಸಿ. ಲೋಕಸಭೆ ರಾಜ್ಯಸಭೆಯಲ್ಲಿ ಇದೇ ಪ್ರತಿಧ್ವನಿ. ಇದು ಪಶುವೈದ್ಯೆಯ ರೇಪ್ ಅಂಡ್ ಮರ್ಡರ್ಗೆ ದೇಶಾದ್ಯಂತ ಸ್ಫೋಟವಾಗಿರುವ ಆಕ್ರೋಶ. ಯಾರನ್ನ ಕೇಳಿದ್ರೂ ಅತ್ಯಾಚಾರಿಗಳನ್ನ ಬದುಕಲು ಬಿಡಬೇಡಿ ಅನ್ನೋದೊಂದೇ ಮಾತು. ಪಶುವೈದ್ಯೆ ಅತ್ಯಾಚಾರ ಹತ್ಯೆ ಪ್ರಕರಣ ಇವತ್ತು ಸಂಸತ್ನಲ್ಲಿ ಪ್ರತಿಧ್ವನಿಸಿತು. ರಾಜ್ಯಸಭೆಯಲ್ಲಿ ಮಾತನಾಡಿದ ಜಯಾ ಬಚ್ಚನ್ ಅತ್ಯಾಚಾರಿಗಳನ್ನ ಸಾರ್ವಜನಿಕವಾಗಿ ಥಳಿಸಬೇಕು, ಇದರಲ್ಲಿ ಮುಲಾಜು ನೋಡಬಾರದು ಅಂತ ಆಗ್ರಹಿಸಿದ್ರು. ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್ ಸಹ ಅತ್ಯಾಚಾರ ಪ್ರಕರಣಗಳಿಗೆ ಉಗ್ರ ಶಿಕ್ಷೆ ಕೊಡಬೇಕು ಅಂತಂದ್ರು. I think the people now want the government to give a proper answer and a very definite answer. And how far the justice has been done to these people. सर मुझे ये लगता है कि ये जो घटना हैदराबाद में हुई उसके पहले दिन भी उसी जगह एक हादसा हुआ. क्या वहाँ के जो सिक्योरिटी इंचार्ज हैं, मैं किसी का नाम नहीं ले रही हूँ, आपको भी पता है, डू यू नॉट थिंक दैट दे शुड बी आंसर्ड? द गाइज हु हैव कमिटेड द क्राइम डेफिनेटली राइट. अगर ऐसा इस तरह की चीजें कुछ कंट्रीज में होती हैं, वहां पब्लिक इसको जस्टिस देती है. These kind of people need to be brought out in public and lynched. Right. इस बीमारी को जड़ से खत्म करने के लिए पूरे देश, पूरे समाज को खड़ा होना होगा. और सबसे बड़ी जरूरत जो है कि जब भी ऐसा कोई दोषी पाया जाए, सख्त से सख्त कार्रवाई करनी चाहिए और सख्त से सख्त सजा देनी चाहिए. इस तरह की लोगों के साथ सख्ती से राज्य सरकारों को निपटना चाहिए. ಇತ್ತ ಲೋಕಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಪ್ರಕರಣದಿಂದ ಇಡೀ ದೇಶ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ. ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಉಗ್ರ ಕಾನೂನು ತರಲು ಸರ್ಕಾರ ಸಿದ್ಧವಿದೆ ಅಂತ ಹೇಳುವ ಮೂಲಕ ಅತ್ಯಾಚಾರಿಗಳಿಗೆ ಎಚ್ಚರಿಕೆ ಕೊಟ್ಟರು. इससे बड़ा और कोई दूसरा अमानवीय कृत्य नहीं हो सकता. इसमें जो भी अपराधी है उसे कठोर से कठोर दंड दिया जाना चाहिए. इस प्रकार की घटना के लिए जो भी जिम्मेदार है, जो भी अपराधी हैं, उनके खिलाफ कठोरतम कार्रवाई करने के लिए जो भी प्राविजन करना होगा, यह सरकार वह प्राविजन करने को तैयार है. ಇಷ್ಟು ದಿನ ಸುಮ್ಮನಿದ್ದ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಭಯಂಕರ ಮತ್ತು ಅತ್ಯಂತ ನೀಚ ಕೃತ್ಯ ಅಂದಿದ್ದಾರೆ. ಹಾಗೆ ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸಿದ್ದಾರೆ. ಈ ಮಧ್ಯೆ ತೆಲಂಗಾಣ ಸಿಎಂ ಸೇಫ್ಟಿ ಮಂತ್ರ ಪಠಿಸಿದ್ದಾರೆ. ರಾತ್ರಿ 8ರ ನಂತರ ಮಹಿಳೆಯರು ಉದ್ಯೋಗ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. దయచేసి నా రిక్వెస్ట్ ఏంటంటే మహిళా కండక్టర్లు ఎవరైతే ఉన్నారో వాళ్ళు సాయంత్రం 7:30-8 గంటలకు డ్యూటీ దిగేటట్టు పెట్టాలి. కాబట్టి మన బిడ్డలను కాపాడుకునే బాధ్యత కూడా మనకు ఉంటుంది. అందువల్ల 7:30-8 లోపల కంపల్సరీ దిగి ఇంటికాడ చేరాలి వాళ్ళు. ఆ డ్యూటీలు పెట్టండి. ಆದರೆ ಕೆಸಿಆರ್ ಮಾತಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಅತ್ಯಾಚಾರಿಗಳನ್ನ ಶಿಕ್ಷಿಸಿ ಮಹಿಳೆಯರನ್ನ ರಕ್ಷಿಸೋದನ್ನ ಬಿಟ್ಟು ರಾತ್ರಿ 8ರ ಬಳಿಕ ಬೀದಿಗೆ ಬರಬೇಡಿ ಅಂದ್ರೆ ಹೇಗೆ ಅನ್ನೋದು ಕೇಳಿ ಬರ್ತಿರೋ ವಿರೋಧ.
ಅತ್ಯಾಚಾರ ಪ್ರಕರಣವನ್ನ ಖಂಡಿಸಿ ಎಬಿವಿಪಿಯ ಹೈದರಾಬಾದ್ನಲ್ಲಿ ಪ್ರತಿಭಟನೆ ನಡೆಸಿತು. ರಸ್ತೆ ಮಧ್ಯದಲ್ಲಿ ಧರಣಿ ಕುಳಿತು ಎಬಿವಿಪಿ ಕಾರ್ಯಕರ್ತರು ನ್ಯಾಯಕ್ಕಾಗಿ ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಇಂತಹ ವಿಚಾರದಲ್ಲಿ ರಾಜಕೀಯ ಮಾಡೋದು ಬಿಟ್ಟು ಎಲ್ಲರೂ ಕೂಡ ಕಠಿಣ ಕಾನೂನು ಯಾವ ರೀತಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಇನ್ನು ಎಸ್ಪಿಜಿ ಭದ್ರತೆ ಹಿಂಪಡೆದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮನೆ ಬಳಿ ಆತಂಕದ ಘಟನೆ ನಡೆದಿದೆ. ಕಳೆದ ನವೆಂಬರ್ 26ರಂದು ನವದೆಹಲಿಯ ಪ್ರಿಯಾಂಕಾ ಗಾಂಧಿ ಮನೆಯ ಆವರಣಕ್ಕೆ 5 ಅಪರಿಚಿತರಿದ್ದಂತಹ ಕಾರು ನುಗ್ಗಿದೆ. ಈ ಬಗ್ಗೆ ಪ್ರಿಯಾಂಕಾ ಗಾಂಧಿ ಕಚೇರಿ ದೃಢಪಡಿಸಿದೆ. ಇದಕ್ಕೂ ಕೆಲ ದಿನಗಳ ಹಿಂದಷ್ಟೇ ಸೋನಿಯಾ, ರಾಹುಲ್ ಹಾಗೂ ಪ್ರಿಯಾಂಕಾ ಗಾಂಧಿಗೆ ನೀಡಿದ ಎಸ್ಪಿಜಿ ಭದ್ರತೆಯನ್ನ ಹಿಂಪಡೆಯಲಾಗಿತ್ತು. ಎಸ್ಪಿಜಿ ಬದಲಿಗೆ Z+ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಲೋಕಸಭೆಯಲ್ಲಿ ಇವತ್ತು ಚರ್ಚೆಯ ನಡುವೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ನಿರ್ಬಲ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ನಿಮ್ಮನ್ನ ನಾನು ಗೌರವಿಸುತ್ತೇನಾದ್ರೂ ಸಚಿವೆಯಾಗಿದ್ದುಕೊಂಡು ಸರ್ಕಾರದ ನೀತಿಗಳನ್ನ ಪ್ರತಿಪಾದಿಸೋದಕ್ಕೆ ನಿಮಗೆ ಸಾಧ್ಯ ಇಲ್ಲ. ಹೀಗಾಗಿ ನಿಮ್ಮನ್ನ ನಿರ್ಮಲಾ ಬದಲು ನಿರ್ಬಲ ಅಂತ ಕರೆಯಬೇಕು ಅಂತ ಅನ್ಸುತ್ತೆ ಅಂತ ಚೌಧರಿ ಹೇಳಿದರು. कभी कभी मुझे आपको बहुत सम्मान तो करते हैं, आपको हालात देख के मुझे कभी कभी कहने को दिल करते हैं कि आपको निर्मला सीतारामन के बदले निर्बला सीतारामन तो कहना ठीक होगा या नहीं, क्योंकि आप मंत्री पद पे है लेकिन आपके मन माफिक आप जो चाहते हैं वो करने पाते या नहीं मुझे मालूम नहीं. ಕರ್ನಾಟಕದಲ್ಲಿ ಅಬ್ಬರಿಸಿದ ಮಳೆರಾಯ ಈಗ ತಮಿಳುನಾಡಿಗೆ ಆಘಾತ ಕೊಟ್ಟಿದ್ದಾನೆ. ವರುಣನ ಆರ್ಭಟಕ್ಕೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳು ನಲುಗಿ ಹೋಗಿವೆ. ಚೆನ್ನೈ ನಗರದ ರಸ್ತೆಗಳಂತೂ ಜಲಾವೃತ ಆಗಿಬಿಟ್ಟಿದೆ. ಮಳೆಯ ಭೀಕರತೆಗೆ 3 ಮನೆಗಳು ಕುಸಿದಿದ್ದು 15ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ತಮಿಳುನಾಡು ಸರ್ಕಾರ ಸಂತ್ರಸ್ತರಿಗೆ ಗಂಜಿ ಕೇಂದ್ರಗಳನ್ನು ತೆರೆದು ಆರೈಕೆ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಮಹಾ ಮಳೆಯ ಅಬ್ಬರ, ಕೆರೆಯಂತಾದ ರಸ್ತೆಗಳು, ಮನೆಗೆ ನುಗ್ಗಿದ ಜಲಾಸುರ, ಮನೆಯ ವಸ್ತುಗಳೆಲ್ಲ ನೀರು ಪಾಲು. ಕರ್ನಾಟಕದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದ ಮಳೆರಾಯ ಈಗ ತಮಿಳುನಾಡಿನಲ್ಲಿ ಅವಾಂತರ ಸೃಷ್ಟಿಸಿದ್ದಾನೆ. ಮಳೆ ಗಾಳಿ ರಭಸಕ್ಕೆ 3 ಮನೆಗಳು ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ 15ಕ್ಕೂ ಹೆಚ್ಚು ಜನರು ಸಮಾಧಿಯಾಗಿದ್ದು 9 ಮೃತದೇಹಗಳನ್ನ ಹೊರತೆಗೆಯಲಾಗಿದೆ. ಇನ್ನುಳಿದ ಮೃತದೇಹಗಳಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಸ್ಥಳದಲ್ಲೇ ಜೆಸಿಬಿ ಯಂತ್ರ ಮೊಕ್ಕಾಂ ಹೂಡಿದ್ದು ಕಾರ್ಯಾಚರಣೆ ನಡೆಸ್ತಾ ಇದೆ. ಟೂರಿಸ್ಟ್ ಸ್ಪಾಟ್ ಊಟಿಯಲ್ಲೂ ಭರ್ಜರಿ ಮಳೆಯಾಗ್ತಾ ಇದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಕೆಲವೆಡೆ ಗುಡ್ಡ ಕುಸಿದಿದ್ದು ಪ್ರವಾಸಿಗರ ಆತಂಕಕ್ಕೆ ಕಾರಣವಾಗಿದೆ. ಇತ್ತ ಚೆನ್ನೈ ಕೊರಟೂರ್ನಲ್ಲಿ ಮಳೆಯ ಎಫೆಕ್ಟ್ ಜೋರಾಗೇ ಇದೆ. ಮನೆಯೊಳಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಜಲಾವೃತವಾಗಿದೆ. ಹಾಗೆ ಅಡುಗೆ ಮನೆಗೂ ನೀರು ನುಗ್ಗಿದ್ದು ಊಟ ಮಾಡಿಕೊಳ್ಳುವುದಕ್ಕೂ ಹರಸಾಹಸ ಪಡ್ತಿದ್ದಾರೆ. The high rainfalls and also there is a lake, there is no proper water management, I think so. யாருமே செய்யணுங்கிற எண்ணம் இல்லை. ஆனால் நல்லதா கெட்டதா லேடிஸுக்கு தான் ரொம்ப கஷ்டமாக இருக்கும். ಇನ್ನು ತಿರುವಳ್ಳೂರು, ಕಾಂಚೀಪುರಂ ಸೇರಿದಂತೆ ಹಲವು ಭಾಗಗಳಲ್ಲಿ ಎಡಬಿಡದೆ ಮಳೆಯಾಗ್ತಾ ಇದ್ದು ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಚೆನ್ನೈನಲ್ಲಿ 176 ನಿರಾಶ್ರಿತ ಕೇಂದ್ರಗಳನ್ನು ತೆರೆಯಲಾಗಿದ್ದು ಸಾವಿರಾರು ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್.
ಬಿಡದೆ ನಿತ್ಯಾನಂದನ ಅವಾಂತರ ಒಂದೊಂದಲ್ಲ. ಕರ್ನಾಟಕ ಬಿಟ್ಟು ಗುಜರಾತ್ಗೆ ತೆರಳಿದ್ದ ನಿತ್ಯಾನಂದನಿಗೆ ಅಲ್ಲಿಯೂ ನೆಮ್ಮದಿ ಇಲ್ಲದಂತಾಗಿದೆ. ಅಕ್ರಮ ಜಾಗ, ಕಿಡ್ನಾಪ್ ಕೇಸ್ ಇವೆಲ್ಲ ಜಂಜಾಟದಿಂದ ನಿತ್ಯಾನಂದ ಆಶ್ರಮ ಖಾಲಿ ಮಾಡಿದ್ದಾನೆ. ನಿತ್ಯಾನಂದನ ಶಿಷ್ಯರು ಸಹ ಆಶ್ರಮದಿಂದ ಗಂಟು ಮೂಟೆ ಕಟ್ಟಿ ಮತ್ತೆ ಬಿಡದಿ ಕಡೆ ಬರ್ತಿದ್ದಾರೆ. ನಿತ್ಯಾನಂದ ಬೆಂಗಳೂರಿನಲ್ಲಿದ್ರು ಸುದ್ದಿ, ಅಹಮದಾಬಾದ್ಗೆ ಹೋದ್ರು ಸುದ್ದಿ. ಆದ್ರೆ ಎಲ್ಲಿಗೋದ್ರೂ ಆತನಿಗೆ ನೆಮ್ಮದಿ ಮಾತ್ರ ಇಲ್ಲ. ಬಿಡದಿಯಲ್ಲಿದ್ದಾಗ ಅತ್ಯಾಚಾರ ಪ್ರಕರಣ, ಅಹಮದಾಬಾದ್ನಲ್ಲಿ ಕಿಡ್ನಾಪ್ ಕೇಸ್, ಇವುಗಳೆಲ್ಲವುಗಳಿಂದ ನೊಂದು ಬೆಂದ ಕಾಮಿಸ್ವಾಮಿ ಈಗ ಗುಜರಾತ್ ಆಶ್ರಮವನ್ನ ಖಾಲಿ ಮಾಡಿದ್ದಾನೆ. ಆಶ್ರಮದಲ್ಲಿದ್ದ ಭಕ್ತರು ಗಂಟು ಮೂಟೆ ಕಟ್ಟಿದ್ದಾರೆ. ಬಿಡದಿ ಬಿಟ್ಟ ನಿತ್ಯಾನಂದ ಗುಜರಾತ್ನ ಅಹಮದಾಬಾದ್ನಲ್ಲಿ ಆಶ್ರಮ ಸ್ಥಾಪಿಸಿದ್ದ. ಈ ಆಶ್ರಮಕ್ಕೆ ಶಿಕ್ಷಣ ಇಲಾಖೆಯಿಂದ ಅಕ್ರಮವಾಗಿ ಜಾಗ ಪಡೆದಿದ್ದ. ಇದರಲ್ಲಿ ಶಾಲೆ ಸಹ ನಡೆಸ್ತಿದ್ದ. ಆದ್ರೆ ಮೊನ್ನೆ ನಡೆದ ಹೈಡ್ರಾಮಾದಿಂದ ಈ ಜಾಗ ಅಕ್ರಮ ಅಂತ ತಿಳಿದು ಬಂದಿದೆ. ಹೀಗಾಗಿ ಗುಜರಾತ್ ಸರ್ಕಾರ ಈ ಆಶ್ರಮವನ್ನ ವಶ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ. ಇದರಿಂದ ನಿತ್ಯಾನಂದನ ಶಿಷ್ಯರು ಈಗ ಆಶ್ರಮ ಖಾಲಿ ಮಾಡಿದ್ದಾರೆ. ತಮ್ಮ ವಸ್ತುಗಳ ಜೊತೆ ಬಸ್ನಲ್ಲಿ ಮತ್ತೆ ಬಿಡದಿ ಆಶ್ರಮಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ನಿತ್ಯಾನಂದನ ಭಾವಚಿತ್ರವನ್ನ ಬಿಡದ ಶಿಷ್ಯೆಯೊಬ್ಬರು ಆಶ್ರಮದಿಂದ ಹೊರಬಂದಿದ್ದಾರೆ. ನಿತ್ಯಾನಂದನ ಮೇಲೆ ಕಿಡ್ನಾಪ್ ಕೇಸ್, ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಆತನನ್ನ ಗುಜರಾತ್ ಪೊಲೀಸರು ಯಾವಾಗ ಬೇಕಾದ್ರೂ ಬಂಧಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ನಿತ್ಯಾನಂದ ಮಾತ್ರ ಪೊಲೀಸರ ಕೈಗೆ ಸಿಕ್ತಿಲ್ಲ. ಎಲ್ಲೋ ಕುಳಿತುಕೊಂಡು ವಿಡಿಯೋ ಬಿಟ್ಟು ಪ್ರತಿಕ್ರಿಯೆ ಕೊಡ್ತಿದ್ದಾನೆ. ಇತ್ತ ನಾಪತ್ತೆಯಾದ ಸಹೋದರಿಯರು ಆತನ ಜೊತೆಯೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಬೃಹತ್ ಥರ್ಮಲ್ ಟವರ್ಗಳನ್ನು ಕೆಡವಲಾಗಿದೆ. 118 ಮೀಟರ್ ಎತ್ತರದ 2 ಬೃಹತ್ ಕೂಲಿಂಗ್ ಟವರ್ ನೋಡ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಧ್ವಂಸ ಆಗಿದೆ. 50 ವರ್ಷ ಹಳೆಯ ಥರ್ಮಲ್ ಪವರ್ ಪ್ಲಾಂಟ್ ಕಳೆದ ಕೆಲವು ವರ್ಷಗಳಿಂದ ಬಂದ್ ಆಗಿತ್ತು. ವ್ಯರ್ಥವಾಗಿ ನಿಂತಿದ್ದ 2 ಟವರ್ಗಳನ್ನು ಸರ್ಕಾರವೇ ನಾಶ ಮಾಡಿದೆ. ಹೊಸ ಟೆಕ್ನಾಲಜಿ ಬಳಸಿ ಈ ಗೋಪುರಗಳನ್ನು ಧ್ವಂಸ ಮಾಡಲಾಯಿತು. ಅಮೆರಿಕದಲ್ಲಿ ಉಗ್ರ ದಾಳಿ ವೇಳೆ ಟ್ವಿನ್ ಟವರ್ ಕುಸಿದಿದ್ದ ರೀತಿಯಲ್ಲೇ ಈ ಬೃಹತ್ ಗೋಪುರಗಳು ಪುಡಿಪುಡಿಯಾಯಿದ್ವು. ಈ ಹಳೆಯ ಟವರ್ಗಳ ತೆರವು ಕಾರ್ಯಾಚರಣೆ ವೇಳೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ. ಟವರ್ ಕೆಡವೋ ವೇಳೆ ಅಕ್ಕಪಕ್ಕದ ರಸ್ತೆಗಳನ್ನೆಲ್ಲ ಬಂದ್ ಮಾಡಲಾಗಿತ್ತು. ಜನರನ್ನ ಹತ್ತಿರಕ್ಕೆ ಸುಳಿಯೋದಕ್ಕೂ ಬಿಟ್ಟಿರಲಿಲ್ಲ. ಎಲ್ಲರೂ ದೂರದಲ್ಲೇ ನಿಂತು ಟವರ್ ಪುಡಿ ಆಗೋದನ್ನ ನೋಡಿ ಹೌಹಾರಿದ್ರು. ಅಯೋಧ್ಯೆ ತೀರ್ಪನ್ನ ಮರುಪರಿಶೀಲನೆ ಮಾಡುವಂತೆ ಕೋರಿ ಜಮಾತ್ ಉಲೇಮಾ ಹಿಂದ್ ಸಂಘಟನೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಸಲ್ಲಿಕೆಯಾದ ಮೊದಲ ಮರುಪರಿಶೀಲನಾ ಅರ್ಜಿ ಇದಾಗಿದೆ. ಪಿಟಿಷನ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಮೌಲಾನಾ ಸೈಯದ್ ಅಶದ್ ರಶೀದಿ, ಪೂರ್ಣ ತೀರ್ಪನ್ನು ಪ್ರಶ್ನಿಸಲಾಗ್ತಾ ಇಲ್ಲ, ಬದಲಾಗಿ ಜಮೀನು ಹಂಚಿಕೆ ವಿಚಾರದಲ್ಲಿ ಆಗಿರುವ ತಾರತಮ್ಯವನ್ನ ಮರುಪರಿಶೀಲಿಸುವಂತೆ ಕೋರಲಾಗಿದೆ. ಅದೇ ರೀತಿ ದೇವಸ್ಥಾನವನ್ನ ಕೆಡವಿ ಮಸೀದಿ ನಿರ್ಮಿಸಲಾಗಿದೆ ಅನ್ನುವ ವಾದ ಇತ್ತು. ಅಂತಹ ಯಾವುದೇ ಕುರುಹುಗಳು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಆ ಭೂಮಿ ಮೇಲಿನ ಮುಸ್ಲಿಮರ ಹಕ್ಕು ಖಾತರಿಯಾದಂತೆ ಆಗಿದೆ. ಈ ವಿಚಾರವನ್ನು ನವೆಂಬರ್ 14ರಂದು ಜಮಾತ್ ಉಲೇಮಾ ಹಿಂದ್ ಸಂಘಟನೆ ಕಾರ್ಯಕಾರಿ ಸಮಿತಿ ರಚಿಸಿದಂತಹ 5 ಕಾನೂನು ಪರಿಣಿತರ ತಂಡ ಗುರುತಿಸಿದ್ದು ಈಗಾಗಲೇ ರಿವ್ಯೂ ಪಿಟಿಷನ್ ಅನ್ನು ಕೂಡ ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ದೇಶಾದ್ಯಂತ ಈರುಳ್ಳಿ ಬೆಲೆ ಸೆಂಚುರಿ ಗಡಿ ದಾಟಿದೆ. ಈರುಳ್ಳಿ ಕೊಯ್ಯುವಾಗ ಬರುವಂತಹ ಕಣ್ಣೀರು ಈಗ ಖರೀದಿಸುವಾಗಲೇ ಬರ್ತಾ ಇದೆ. ಈರುಳ್ಳಿ ಬೆಲೆಯನ್ನು ನಿಯಂತ್ರಣಕ್ಕೆ ತರದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಹಾಗೆ ಒಡಿಶಾ ಕಾಂಗ್ರೆಸ್ ಮುಖಂಡರೊಬ್ಬ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. 100 ರೂಪಾಯಿ ಇರುವಂತಹ ಕೆಜಿ ಈರುಳ್ಳಿಯನ್ನು ಕೇವಲ 40 ರೂಪಾಯಿಗೆ ಮಾರಾಟ ಮಾಡಿ ಧರಣಿ ಮಾಡಿದ್ದಾರೆ. 40 ರೂಪಾಯಿಗೆ ಕೆಜಿ ಈರುಳ್ಳಿ ಸಿಗ್ತಾ ಇದ್ದಂತೆ ಜನ ಮುಗಿಬಿದ್ದು ಖರೀದಿ ಮಾಡಿದ್ದಾರೆ. ಇನ್ನು ಪುರುಷರಿಗಿಂತ ತಾವು ಯಾವುದೇ ಕ್ಷೇತ್ರದಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ಮಹಿಳೆಯರು ದಿನೇ ದಿನೇ ಪ್ರೂವ್ ಮಾಡ್ತಿದ್ದಾರೆ. ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ ಆಗಿ ಲೆಫ್ಟಿನೆಂಟ್ ಶಿವಾಂಗಿ ಇವತ್ತಿನಿಂದ ಸೇರ್ಪಡೆಯಾಗಿದ್ದಾರೆ.
ಕೇರಳದ ಕೊಚ್ಚಿಯಲ್ಲಿ ನಡೆದ ಸದರ್ನ್ ನಾವೆಲ್ ಕಮಾಂಡೋ ಕಾರ್ಯಾಚರಣೆಯ ತರಬೇತಿಯನ್ನ ಪೂರ್ಣಗೊಳಿಸಿರುವಂತಹ ಶಿವಾಂಗಿ ಇವತ್ತಿನಿಂದ ಕಾರ್ಯಾರಂಭ ಮಾಡಿದ್ದಾರೆ. ಈ ಮೂಲಕ ಬಿಹಾರದ ಮುಜಾಫರ್ಪುರ ಜಿಲ್ಲೆಯವರಾದಂತಹ ಶಿವಾಂಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ವಿಶೇಷ ಅಂದ್ರೆ ಡಿಸೆಂಬರ್ 4ರಂದು ನೌಕಾಪಡೆ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಅದಕ್ಕೂ ಮುನ್ನ 2 ದಿನಗಳ ಮುಂಚೆಯಷ್ಟೇ ಶಿವಾಂಗಿ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ ಆಗಿ ಕಾರ್ಯಾರಂಭ ಮಾಡಿರೋದು ಇನ್ನಷ್ಟು ಹೆಮ್ಮೆ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿವಾಂಗಿ, ನನಗೆ ಇದೊಂದು ತುಂಬಾ ಹೆಮ್ಮೆಯ ವಿಚಾರ. ನನ್ನ ಪೋಷಕರಿಗೆ ತುಂಬಾ ಖುಷಿ ಕೊಟ್ಟಿದೆ. ನನ್ನ ದೀರ್ಘಕಾಲದ ಕನಸು ಕೊನೆಗೂ ನನಸಾಗಿದೆ. ನನಗೆ ನನ್ನ 3ನೇ ಹಂತದ ತರಬೇತಿಯನ್ನು ಪೂರ್ಣಗೊಳಿಸಲು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿ ಕೊಚ್ಚಿ ನೌಕಾನೆಲೆಯಲ್ಲಿ ಶಿವಾಂಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. Well, it's a very proud feeling for me, for my parents, and it's a different feeling, something on, I've been craving for this since a very long time, and finally it's here, so it's a very, I cannot express it. It's a very great feeling. I'm looking forward to complete my 3rd stage of training, that is Dornier Operational Conversion course, so I'll be doing all the MR missions